ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಈ ನಾಡಿನ ಚಿಂತಕರು, ಹಿರಿಯ ಸಂಶೋಧಕರು ಆದಂತಹ ಡಾಕ್ಟರ್ ಎಂ ಕಲಬುರ್ಗಿ ಟ್ರಸ್ಟ್ನ ಅಧ್ಯಕ್ಷರು ಆಗಿರುವಂಥ ಡಾಕ್ಟರ್ ವೀರಣ್ಣ ರಾಜೂರವರು. ಭಾಳ ಕಷ್ಟ ಇತ್ತು. ಬಸವಣ್ಣನವ್ರನ್ನ ನಾವು ದಿವಂಗತ MP ಪ್ರಕಾಶ್ ಸಾಹೇಬ್ರ ಜೊತೆಗೆ ನಾನು ರಾಜಕೀಯ ಪ್ರಾರಂಭ ಮಾಡಿದಾಗ ಅಲ್ಲಿಂದ ಬಸವಣ್ಣವ್ರ ಬಗ್ಗೆ ಅವರ ಮುಖಾಂತರ ಅವರ ಮಾತಿನ ಶೈಲಿನಲ್ಲಿ ಬಸವಣ್ಣನವ್ರನ್ನ ನಾನು ಅರ್ಥ ಮಾಡ್ಕೊಂಡು ಬಂದಿದ್ದೇನೆ. ನಾನು ಸ್ವಲ್ಪ ಮಟ್ಟಿಗೆ ಓದ್ಕೊಂಡಿದ್ದೇನೆ. ಅವ್ರು ಹೇಳಿರ್ತಕ್ಕಂಥ ವಚನಗಳನ್ನು ನಾನು ಕೇಳಿದ್ದೇನೆ. ನನಗೆ ದೇವರು ಎಷ್ಟು ಬುದ್ಧಿ ಕೊಟ್ಟಿದ್ದಾನೆ ಅಷ್ಟು ಅರ್ಥನೂ ಮಾಡ್ಕೊಂಡಿದ್ದೇನೆ. 12ನೇ ಕಾಲಿನ ಬಸವಣ್ಣನವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೇನು ಭಾಳ ದೊಡ್ಡ ವ್ಯತ್ಯಾಸ ಇಲ್ಲ. ಬಸವಣ್ಣನವರು ಯಾವ 12ನೇ ಶತಮಾನದಲ್ಲಿ ಸಮಾನತೆ ಬಗ್ಗೆ ಮಾತನಾಡಿದ್ರು, ಲಿಂಗ ಸಮಾನತೆ ಬಗ್ಗೆ ಮಾತನಾಡಿದ್ರು. ಅಲ್ಲಿನ ಯುರೋಪ್ನಲ್ಲಿ ಕೂಡ ಇದ್ರ ಬಗ್ಗೆ ಮಾತುಕತೆ ವಿಚಾರ ಇರಲಿಲ್ಲ. ಅಂಥ ಒಂದು ಜಗಜ್ಯೋತಿ ಬಸವಣ್ಣನವರು ನಮ್ಮ ಕರ್ನಾಟಕದಲ್ಲಿ ಜನಿಸಿ ಇವತ್ತು ಆಗಿನ ಕಾಲದಲ್ಲಿರ್ತಕ್ಕಂಥ ನಮ್ಮ ಏನು ಈ ಶೂದ್ರ ವ್ಯವಸ್ಥೆ ಇತ್ತು, ಕಾಲಿನ ಕೆಳಗೆ, ಕಾಲಿನ ಮೇಲೆ, ತಲೆ ಮೇಲೆ, ಹೊಟ್ಟೆ ಮೇಲೆ ಇರ್ತಕ್ಕಂಥ ಈ ವ್ಯವಸ್ಥೆಗಳು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಕೆಳಗಿನ ಇದ್ದರು. ಇವರೆಲ್ಲರಿಗೆ ಸಮಾನತೆ ಬರಬೇಕೆಂಬ ಒಂದು ಉದ್ದೇಶದಿಂದ ಬಸವಣ್ಣನವರು ಪ್ರಾರಂಭ ಮಾಡಿ ಅನುಭವ ಮಂಟದ ಮುಖಾಂತರ, ಅದರ ಜೊತೆಗೆ ವಚನದ ಮುಖಾಂತರ ಜನರನ್ನ ಜಾಗೃತಿ ಮಾಡಿಸೋ ಜೊತೆಗೆ ಸಮಾನತೆ ತರಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಇವತ್ತು ಕರ್ನಾಟಕ, ಭಾರತ ದೇಶದಲ್ಲಿ ನಾವು ಏನನ್ನ ಮುಂದೆ ಹೊಡೆದಿದ್ರೆ ಬಸವಣ್ಣನವರ ಕೊಡುಗೆ ಭಾಳ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ.